ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಚಕ್ರವರ್ತಿ, ನಿರ್ದೇಶಕ. ಇವತ್ತಿಗೆ ಗುಲಾಬಿ ಸಿನಿಮಾದ ಸೆಟ್ಟಿಗೆ ಬಂದಿದ್ದೀನಿ. ಸಿನಿಮಾದ ನಿರ್ದೇಶಕರು, ನಿರ್ಮಾಪಕರು, ನಟ, ಈ ಸಿನಿಮಾದ ಎಲ್ಲ ಆಲ್ರೌಂಡರ್ ಇವರೇ ಆಗಿದ್ದಾರೆ. ಇದೇ ಥರ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಅಂತ ಹೇಳ್ಬೋದು, ಕಲಾನಟ ಅಂತ ಹೇಳ್ಬೋದು, ನಮ್ಮ ರವಿ ಸರ್ ಅವರು ಇದ್ದಾರೆ. ಸೊ ತುಂಬ ಖುಷಿಯಾದಂತಹ ನಮ್ಮ ಪ್ರಿನ್ಸ್ ಸಾಗರ್ ಅವರು, ನಿಮಗಿವೇ ಗೊತ್ತು, ಎಲ್ಲ ಕಡೆಯೂ ಇವಳು ಹಾಡೇ ಅದ್ಧೂರಿಯಾಗಿ ಆಗ್ತಿದೆ. ಸೊ ಈ ಸೆಟ್ಟಿಗೆ ಬಂದಮೇಲೆ ತುಂಬ ಖುಷಿ ಆಗ್ತಿದೆ. ಸಿನಿಮಾ ತುಂಬ ಅದ್ಭುತವಾಗಿ ಸೆಟ್ ಹಾಕಿದ್ದಾರೆ. ಸಿನಿಮಾಟೋಗ್ರಾಫರ್ ಆಗಲಿ ಆ್ಯಂಡ್ ಸ್ಟನ್ಸ್ ಆಗಲಿ ಫೈಟ್ ಆಗಲಿ ಸಕ್ಕತ್ತಾಗಿ ಹೋಗ್ತಿದೆ. ನನಗೆ ಗೊತ್ತು ಈ ಗುಲಾಬಿ ಬೇರೆ ಲೆವೆಲ್ಗೆ ಇರುತ್ತೆ. ನೋಡ್ತೀರಾ ಗುಲಾಬಿ ಅವರೇ? ಸಿನಿಮಾ ಥಿಯೇಟರ್ ಆದಷ್ಟು ಬೇಗ ಬರುತ್ತೆ. ಎಲ್ಲರೂ ಗುಲಾಬಿ ಜೊತೆ ಬನ್ನಿ. ಜೈ ಬಜರಂಗಿ. ಭಾಳ ಖುಷಿ ಆಯಿತು. ಒಳ್ಳೆ ಎಲ್ಲ ಟ್ಯಾಲೆಂಟೆಡ್ ಇದ್ದೀರಾ. ಸೊ ಹೊಸ ಟೀಮು. ಸೊ ಚಿತ್ರರಂಗಕ್ಕೆ ಹಲವರು ಇದ್ರೂ ನಾವು ಹೊಸ ಟೀಮ್ ಸೇರ್ತಾ ಇದ್ದೀರಿ. ಸೊ ಎಲ್ಲರೂ ಸೇರಿ ಆಲ್ ದ ಬೆಸ್ಟ್ ಗುಲಾಬಿ ಟೀಮ್. ಸೂಪರ್. ಆಲ್ ದಿ ಬೆಸ್ಟ್ ಗುಲಾಬಿ. ಸಾಗರ್ ಗೌಡ್ರೆ ಸರ್. ಹಲೋ ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿಂಹರೂಪಿಣಿ ನಟ ಸಾಗರ್ ಗೌಡ, ಹಾಸನ್ ಮಾತಾಡ್ತಿರೋದು. ತುಂಬಾ ಖುಷಿ ಆಗ್ತಾ ಇದೆ. ನನ್ನ ವಿಜಯ್ ಕುಮಾರ್ ಸರ್ ತುಂಬ ವರ್ಷಗಳ ಆತ್ಮೀಯ ಸ್ನೇಹಿತರು ಆ್ಯಂಡ್ ಸುಮಾರು ವರ್ಷಗಳಿಂದನೇ ಇವರು ಆಲ್ರೆಡಿ ಫೀಲ್ಡಲ್ಲಿದ್ದಾರೆ. ಬಟ್ ಯಾರಿಗೂ ಗೊತ್ತಿರಲಿಲ್ಲ. ಬಟ್ ಇವಾಗ ಅಫಿಷಿಯಲ್ ಆಗಿ ಇಳಿದಿದ್ದಾರೆ. ಪ್ರೊಡ್ಯೂಸರ್, ಹೀರೋ, ಡೈರೆಕ್ಷನ್, ಸ್ಕ್ರೀನ್ ಪ್ಲೇ ಎಲ್ಲ ಸರೇ ಮಾಡ್ತಿದ್ದಾರೆ. ನಾನು ಒಂದು ಸಣ್ಣ ಬಜೆಟ್ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದು ಫೀಲ್ಡಿಗೆ ನೋಡಿದಾಗಲೇ ಗೊತ್ತಾಗಿದ್ದು ದೊಡ್ಡ ಸಿನಿಮಾ. ಅಯ್ಯೋ, ರವಿ ಸರ್ ಅಂತ ಆನೆನೇ ಇದ್ದಾರೆ ಅಂದಮೇಲೆ ಸಣ್ಣದು ಹೆಂಗಾಗತ್ತೆ, ಇಲ್ಲಿ ಸಾಧ್ಯನೇ ಇಲ್ಲ. ಸೊ ಒಂದು ಒಳ್ಳೆ ಸಾಂಗ್ ಮುಖಾಂತರ ಅತಿ ಶೀಘ್ರದಲ್ಲಿ ಥಿಯೇಟ್ರಿಗೆ ಬರ್ತಾ ಇದ್ದಾರೆ. ಸೊ ಆ ಸಾಂಗ್ನ ಕೇಳೋದಕ್ಕೆ ನಾವು ಕೂಡ ಕ್ಯೂರಿಯಸ್ ಆಗಿದ್ದೀವಿ. ಸೊ ಇಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಮಾಡಿದ್ರು, ಬಟ್ ಬೇಡ, ನಾವು ಅಲ್ಲೇ ನೋಡಬೇಕು. ಆ ಕ್ಯೂರಿಯಾಸಿಟಿ ಮಿಸ್ ಆಗುತ್ತೆ ಅಂತ ಎಲ್ಲರೂ ಸೇರಿದ್ದೀವಿ. ಸೊ ನಮ್ಮ ಗುಲಾಬಿ ಚಿತ್ರತಂಡದ ಮೇಲೆ ನಿಮ್ಮ ಆಶೀರ್ವಾದ, ನಿಮ್ಮ ಸಹಕಾರ ಎಲ್ಲರೂ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಜೈ ಶ್ರೀ ಗುಲಾಬಿ. ಜೈ ಶ್ರೀ ಗುಲಾಬಿ. ಜೈ ನಮಸ್ತೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯ್ ಕುಮಾರ್, ಆ್ಯಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರ್. ಈ ಗುಲಾಬಿ ಟೀಮ್ಗೆ ನಮ್ಮ ನಿರ್ದೇಶಕರು. ಈ ಟೀಮ್ಗೆ ಇಲ್ಲಿ ಭೂಮಿಕಾ ಸ್ಟುಡಿಯೋ ಸೆಟ್ ಆಗಿದ್ವಿ, ಸ್ಲಮ್ ಸೆಟ್ಟು. ಈ ಸಿನಿಮಾಗೆ ಫಸ್ಟಿಂದ ಬಂದು ನಮಗೆ ಸೀನಿಯರ್ ಆರ್ಟಿಸ್ಟು, ಡೈರೆಕ್ಟರ್ಸು ಪ್ಲಸ್ ನಟರು ಎಲ್ಲರೂ ಬಂದು ನಮಗೆ ಸೆಟ್ಟಿಗೆ ಬಂದು ಆಶೀರ್ವಾದ ಮಾಡ್ತಾವ್ರೆ. ಈ ಸೆಟ್ಟಲ್ಲಿ ಸಾರ್ 2 ಸಲ ನಮ್ಮ ಸಾಗರ್ ಗೌಡ ಅವರು 2 ಸಲ ವಿಸಿಟ್ ಮಾಡವ್ರೆ. ಸಾರ್ ಇವತ್ತು ವಿಸಿಟ್ ಮಾಡವ್ರೆ. ಪೂಜೆಗೆ ಇವರ ಚೀಫ್ ಗೆಸ್ಟು. ಗುಲಾಬಿ ಪೂಜೆಗೆ ಬಂಡೆ ಮಹಾಕಾಳಿಯಮ್ಮ ದೇವಸ್ಥಾನದಲ್ಲಿ ಜನವರಿ ಸಂಕ್ರಾಂತಿ ಟೈಮು ಸಾರ್ ಚೀಫ್ ಗೆಸ್ಟ್ ಆಗಿದ್ದು ನಮ್ಗೆ ಆಶೀರ್ವಾದ ಮಾಡಿಕೊಂಡ್ರು. ಅವ್ರು ಯಾವತ್ತು ಆಶೀರ್ವಾದ ಮಾಡಿದ್ರು ಅಶೋಕ್ ಸಾರು, ಆ ಸಿನಿಮಾ ಇವಾಗ ಆ ಥರ ದೊಡ್ಡದಾಗಿ ಬೆಳೀತಾ ಇದೆ. ನಿಮ್ಮ ಆಶೀರ್ವಾದ ಸರ್. ಜೈ ಬಜರಂಗಿ ಸರ್. ನಾವು ಈ ಸಿನಿಮಾದಲ್ಲಿ ದೊಡ್ಡ ವಿಲನ್ ಆಗಬೇಕು ಅಂದ್ಕೊಂಡಿದ್ವಿ. ನಮ್ಮ ಗುರುಂ ರವಿ ಸಾರು ಫೋನ್ ಮಾಡಿದ್ರೆ ಶೂಟಿಂಗ್ ಬಿಟ್ಬಿಟ್ಟು ಇವತ್ತು ನಮಗೋಸ್ಕರ ಮಾಡಲೇಬೇಕಂತ ಬಂದವ್ರೆ. ಏರ್ಕಾಡಿಂದ ಬಂದವ್ರೆ. ಪಾಪ ನನ್ನ ಭಾಳ ಥ್ಯಾಂಕ್ಸ್ ಸರ್. ನಿಮಗೆ ನೋಡೋದಕ್ಕೆ ಮಾತ್ರ ಹಾರ್ಡ್ ಆಗಿದ್ದಾರೆ ಅಷ್ಟೇ ಸರ್. ಸ್ಕ್ರೀನ್ ಮೇಲ್ಗಡೆ ಮಾತ್ರ ಅವರು ವಿಲನ್ ತೋರಿಸ್ಬೇಕಂತ ನನ್ಗೆ ಹೈಟ್ ಆಗಿರೋ ಬೇಕಂತ ನಮ್ಗಿನ್ನ ಹೈಟ್ ಆಗಿದ್ದಾರೆ ಸರ್. ಕಾಣಿಸುತ್ತೆ ಈಗ ಇಲ್ಲೇನೆ. ಚೆನ್ನಾಗಿ ಬರುತ್ತೆ ಅನ್ಕೊಂಡಿದ್ದೀನಿ. ಚೆನ್ನಾಗಿ ಬರುತ್ತೆ ಸರ್. ನಾವು ಕಾಲು ಇಕ್ಕಿದ್ದೀವಿ. ಸೂಪರ್. ನನಗೆ ಒಂದೇ ಏನಂತೀನಂದ್ರೆ ಇಷ್ಟು ವರ್ಷದಿಂದ 33 ವರ್ಷದಿಂದ ಫೀಲ್ಡಲ್ಲಿದ್ದೀನಿ, ಕನ್ನಡ ಫೀಲ್ಡಲ್ಲಿ 94 ಇದ್ದೀನಿ. ಎಷ್ಟೋ ಸಿನಿಮಾ ಆ್ಯಕ್ಟಿಂಗ್ ಮಾಡಿಬಿಟ್ಟಿದ್ದೀನಿ, ಎಲ್ಲ ಮಾಡಿಬಿಟ್ಟಿದ್ದೀನಿ, ಪ್ರೊಡ್ಯೂಸರ್ ಮಾಡಿದ್ದೀನಿ, ಇವಾಗ ಡೈರೆಕ್ಷನ್ 4 ಸಿನಿಮಾ ಮಾಡಿದ್ದೀನಿ. ಆದರೆ ಯಾರು ನನ್ನ ಪ್ರೋತ್ಸಾಹ ಕೊಟ್ಟಿಲ್ಲ ಅಂತೇಳಿಲ್ಲ, ಎಲ್ಲರೂ ಅವ್ರವ್ರ ಇದು ಕೊಟ್ಟರು. ಆದರೆ ಇವಾಗ ಭಾಳ ನಮ್ಮ ಆತ್ಮಮಿತ್ರರು ಎಲ್ಲರೂ ಬಂದು ಸೆಟ್ಗೆ ಬಂದು, ನಾನೇನು ದೊಡ್ಡ ನಟ ಇಲ್ಲ ಏನಿಲ್ಲ, ಆದರೆ ಅವರು ಬಂದು ಪ್ರೀತಿ ತೋರಿಸ್ತವ್ರೆ ನಮ್ಮ ಮೇಲೆ. ಅದಕ್ಕೆ ಭಾಳ ಸಂತೋಷ ಎಲ್ರಿಗೂ ಸರ್. ಅಲ್ಲ, ವ್ಯಕ್ತಿತ್ವ ಕೂಡ ಹಾಗೆ ಇದೆ ನಿಮ್ಮದು ಕೂಡ. ಈ ಥರ ಇರ್ಬೇಕು ಸರ್. ವ್ಯಕ್ತಿತ್ವ ಕೂಡ ಹಾಗೆ ಇದೆ ಸರ್. ಥರ ಇಲ್ಲ, ನಮ್ಮಿಂದ 4 ಜನ ಇರಬೇಕು. ಫಸ್ಟ್ ನಮ್ಮ ಪ್ರೊಡ್ಯೂಸರ್ ನಮ್ಗೆ ಅನ್ನದಾತ ಗುರು. ನಮ್ಮ ಸಿನಿಮಾದಲ್ಲಿ ಹೊಸವ್ರಿಗೆ ಅವಕಾಶ ಕೊಡ್ತೀವಿ, ನಮ್ಮ ಕೈಲಾದ್ರೆ ಹೆಲ್ಪ್ ಮಾಡ್ತೀವಿ, 4 ಜನ ಒಳ್ಳೇದು ಮಾಡ್ತೀವಿ. ಇಷ್ಟೇ ನಮ್ಮ ಇದು. ಮಕ್ಕಳೆಲ್ಲ ಬಂದು ನಮ್ಮ ಕನ್ನಡ ಸಿನಿಮಾ ನೋಡಿ ಥಿಯೇಟ್ರಿಗೆ ಬಂದಂತ ಬೇಡ್ಕೊತಾ ಇದ್ದೀನಿ ಸರ್. ಸರ್, ದೊಡ್ಡ ನಟರು ಅಂತ ಹೇಳಿದ್ರಲ್ಲ ಈಗ ನೀವು, ಬಟ್ ಅದು ನಿಮ್ಗೆ ಆಗಿದೆ ಸರ್ ಅಲ್ವಾ? ಈಗ ಏನು ನೀವು ಒಂದೇನು ಫೈಟಿಂಗ್ ಸೀನ್ ಪೊಲೀಸ ಒಂದಾಗಿ ಇವತ್ತು ಸಾರ್ ಬಂದು ಫ್ಯಾನ್ ಇಂಡಿಯಾ ಬಂದಿದ್ದಾರೆ. ಆ್ಯಕ್ಚುಲಿ ಡೈರೆಕ್ಟ್ ಕಮ್ ಹೀರೋ ತುಂಬ ಬಂದಿದ್ದಾರೆ. ಅದು ಭೂಮಿಕಾ, ಅದು ಒಂದು ಭೂಮಿ ಮೇಲೆ ನಿಂತಿರೋದು ಒಂದು ಸ್ಟುಡಿಯೋದಲ್ಲಿ ಆಗಿದೆ. ಬಟ್ ನಿಮ್ಮ ಒಂದು ಅನಿಸಿಕೆ ಸರ್, ಈಗ ಇವರೆಲ್ಲ ಸಮಗಮ ಆಗಿದೆ ಅಲ್ವಾ? ಸೊ ನೀವೊಬ್ಬ ಡೈರೆಕ್ಟರ್ ಆಗಿ, ಹೀರೋ ಆಗಿ ಮತ್ತು ಪ್ರೊಡ್ಯೂಸರ್ ಆಕ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಅನಿಸಿಕೆ ಏನಾಗಿತ್ತು? ಈಗ ಇವರೆಲ್ಲ ದೊಡ್ಡ ಸಹ ನಟರಿದ್ದಾರೆ, ದೊಡ್ಡ ಆಶೀರ್ವಾದ ಇದೆ. ಹೆಮ್ಮೆ ಆಗಿದೆ. ಯಾಕೆ ಗೊತ್ತಾ, ನಾನು ಇಷ್ಟು ವರ್ಷ ಮಾಡಿದ್ರು ಇದು ಸಿಗ್ದಿಲ್ಲ. ಇವಾಗ ಈ ಗುಲಾಬಿ ಮೂಲಕ ನನಗೆ ಸಿಗ್ತಾ ಇದೆ. ಅಂದರೆ ನಾನು ಸಿಕ್ಕುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ.